ಏನ್ ದೊಡ್ಡ ಸೆಟಪ್ ಇದೆ ನಿಮ್ದು. ನಮ್ಮಕ್ಕ 10 ತಿಂಗಳು ಬಿಟ್ಟಿದೆ. ನಮ್ಮಕ್ಕ ಕೇಳಿದ್ ಕೊಡಿಸ್ತಾ. ಬಸ್ ಥಿಂಗ್ ಹೇಳಕ್ಕೆ ತುಂಬಾ ಇದೆ. ಸೊ ಐ ಆಮ್ ಜಸ್ಟ್ ಥಿಂಕಿಂಗ್. ನನ್ನ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹೇ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಹಡಗಲೀಸ್ ಯೂಟ್ಯೂಬ್ ಚಾನೆಲ್. ಸೊ ನೀವು ಅನ್ಕೋಬಹುದು ಇವತ್ತು ಯಾಕೆ ಸುಚಿತ್ರಾ ಹಡಗಲಿ ಬದಲು ನಾನಿದ್ದೀನಿ ಅಂತ. ಸೊ ವಿ ಆರ್ ಡೂಯಿಂಗ್ ಅ ಚಾಲೆಂಜ್. ಏನು ಅಂತ ಅಂದ್ರೆ ಇದು ನೆವರ್ ಹ್ಯಾವ್ ಎವರ್ ಸಿಬ್ಲಿಂಗ್ ಎಡಿಷನ್ ಅಂತ. ಸೊ ವಿ ಹ್ಯಾವ್ ಒನ್ ಸ್ಪೆಷಲ್ ಗೆಸ್ಟ್, our younger sibling. So adina before we begin I'll just introduce. There is Suchitra Hadagali. Welcome. ನನ್ನ ಚಾನೆಲ್ಗೆ. She is like a drama queen. So drama queen of the family tara. ನನ್ನ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. Hi. Hello family members and welcome back to my channel. ನಮಸ್ಕಾರ. And the guest, ನಾನು ಮಾತಾಡ್ತಾ ಇದ್ದೆ, the guest. So he is here, the younger one. And Amanda! ಅಣ್ಣ ಬಂದ. Absolutely everyone's favorite ಅಂತ ಅನ್ಸುತ್ತೆ, but he is not. Hi guys. Welcome to my channel. ನಮಸ್ತೆ ಮೇಡಮ್. ನಮಸ್ಕಾರ. ಹಾಯ್. Feel comfortable. ಕೂಡಕ್ಕೆ ಹಿಂಗೇನ ಇರೋದು. ಏನ್ ದೊಡ್ಡ ಸೆಟಪ್ ಇದೆ ನಿಮ್ದು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಡವ್ರ ಚಾನಲ್ ಮೇಡಮ್. ಹೆಂಗಿದ್ದೀರಾ ಗಾಯ್ಸ್? ಹಲೋ ಗ್ಯಾಸ್. ಹೆಂಗಿದ್ದೀರಾ ಎಲ್ರು? ಓಕೆ, ಬಿಫೋರ್ ನಾವು ಶುರು ಮಾಡೋ ಮುಂಚೆ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ. ಗೇಮ್ ರೂಲ್ಸ್ ಅಲ್ಲ, ಏನು ಟಾಸ್ಕ್ ರೂಲ್ಸ್ ಗೇಮ್ ಟಾಸ್ಕ್ ಏನು ಎತ್ತ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಬಿಫೋರ್ ಅಲ್ಲಿಗೆ ಬರೋದಕ್ಕೂ ಮುಂಚೆ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ. ನೀವು ಅದನ್ನ ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಸಮಥಿಂಗ್ ಅಬೌಟ್ ಮೀ, ನಾಟ್ ಅಬೌಟ್ ಯು ಗೈಸ್. ಇದು ಗೇಮ್ ಅಲ್ಲ, ಜಸ್ಟ್ ಟ್ರಯಲ್ ಅಂಡ್ ಎರರ್ ಪ್ರಾಸೆಸ್. ಸ್ವಲ್ಪ ನನ್ನ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಆ ತರ. ಸೊ ನನ್ನ ಬಗ್ಗೆ ಫಸ್ಟ್ ತಿಳ್ಕೊಂಡ್ಬಿಟ್ಟು ಆಮೇಲೆ ನಿಮ್ ಬಗ್ಗೆ ಏನು ಅಂತ. ಬೇಜಾರಾಗಬಾರ್ದು, ತಪ್ಪು ಹೇಳ್ರಿ. ನಿಮ್ ಗಂಡನಷ್ಟು ಗೊತ್ತಿರಲ್ಲ ನಮ್ಗೆ. ಹೌದು, ಹೌದು. ಅದೇನೋ ಮೀಮ್ ಬರುತ್ತಲ್ಲ, ಇದು ಅದ್ ನೆನಪಾಗ್ತಿದೆ. ಮೀನಿಂಗೇ ಗೊತ್ತಿರಲ್ಲ. ಯಾವ ಮೀನಿಂಗ್ ಗೊತ್ತಿಲ್ಲದೆ ಇರೋ ಮೀಮ್ ಎಲ್ಲ ನೆನಪಿಟ್ಕೊಳ್ಳಲ್ಲ ನಾನು. ಮೀನಿಂಗ್ ಗಂಡನೇ ಒಂದ್ 3 ಸಲ ಕೇಳ್ತಾರೆ, ಇದು ಅರ್ಥ ಆಯ್ತಾ ನಿಮಗೆ? ಟೆಡ್ಡಿ ಏನೋ ಓಕೆ. ಸೊ ಇವಾಗ ಒಂದು ನಾನೊಂದು ಜಸ್ಟ್ ಒಂದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಹೇಳ್ತೀನಿ, ಅದನ್ನ ನೀವಿಬ್ರು ಕಂಪ್ಲೀಟ್ ಮಾಡ್ಬೇಕು. ನಿಮ್ ಬಗ್ಗೆ. ಹೌದು, ಸ್ಟೋನ್ ಪೇಪರ್ ಸೀಸರ್ ಆಡುವಾಗ ಯಾರು ಹೇಳ್ಬೇಕು ಅಂತ ಏನಾದ್ರೂ ಒಂದು ಸೌಂಡ್ ಮಾಡಿ, ಯಾರು ಫಸ್ಟ್ ಹೇಳ್ತೀರಾ ಅಂತ. Okay, so the first question is best thing about me. ಏನಾದ್ರೂ ಬೇರೆ ಸೌಂಡ್. ಏನಂದ್ರೆ ಏನೋ ಅಂತಂದ್ರೆ ಮಾಡಿದ್ದು. ಮತ್ತೆ ಕ್ವಶನ್ ಕೇಳ, ಕಟ್ ಮಾಡೋಣ. ಓಕೆ, ನೀನೇನ್ ಸೌಂಡ್ ಮಾಡ್ತೀಯಾ? ನೀನೇನ್ ಸೌಂಡ್ ಮಾಡ್ತೀಯಾ? ಕೂ. ಓಕೆ. ಓಕೆ, the question is best thing about me. Teddy first ಹೇಳಿ. So need not to be ಹಿಂಗೆ ಸ್ಟ್ರೇಟ್ ಫಾರ್ವರ್ಡ್ ಹಿಂಗೆ ಬೆಸ್ಟ್ ಥಿಂಗ್ ಅಂದ್ರೆ ಲಿಟ್ರಲ್ ಮೀನಿಂಗ್ ಅಂತ ಹೇಳ್ಬೇಕಂತ ಇಲ್ಲ, ಫನ್ನಿ ಆಗಿ ಕೂಡ ಹೇಳ್ಬೋದು, ರೋಸ್ಟ್ ಮಾಡೋ ತರನು ಹೇಳ್ಬೋದು. I'm just giving you. ನಮ್ಮಕ್ಕ ಕೇಳಿದ್ ಕೊಡಿಸ್ತಾ. ನಾನು ಕೇಳಿದ್ ಇದುವರೆಗೂ ಏನು ಕೊಡ್ಸೇ ಇಲ್ಲ ಅವಳು. ಏನ್ ಡವ್ ಮಾಡ್ತಾರೆ ಈ ಜನಗಳು ಅಂತ ಅನ್ಸುತ್ತೆ. ಅಕ್ಕ ನೀನ್ ಹೇಳಕ್ಕ ನಾನು ಕೇಳಿದ್ ಕೊಡ್ಸಿದೆ ತಾನೆ. ನನಗೆ ಕೊಡ್ಸಿಲ್ಲ. 17 Pro Max ಯಾವಾಗ ಸ್ಮೂತ್ ಆಗಿ ಲ್ಯಾಂಡ್ ಮಾಡಿ. Ignore this kid. Ignore this question. No. Next question. So the first question is done. ಇನ್ನೊಂದು ಫೈನಲ್ ಕ್ವಶನ್ ನನ್ನ ಬಗ್ಗೆ ಅಷ್ಟೇ. ನನ್ನ ಬಗ್ಗೆ ಅಷ್ಟೇ. ಆಯ್ತು, ಅಂದ್ರೂ ನೀನು ಹೇಳು. ನೀನು ಹೇಳಿದಲ್ಲ ಬೆಸ್ಟ್ ಥಿಂಗ್ ನೀನು ಹೇಳು. ಅಂದ್ರೆ ಅವಳು
ಇಲ್ಲ ಸುಮ್ಮನೆ ನಗು ಬೆಸ್ಟ್ ಥಿಂಗ್ ಹೇಳಕ್ಕೆ ತುಂಬಾ ಇದೆ, ಸೊ ಐ ಆಮ್ ಜಸ್ಟ್ ಥಿಂಕಿಂಗ್ ಬರೀ ಇಂಥದೆಯ ಯಾವ್ದು ಹೇಳಿ ಅಂತ. ಬ್ರೀಡ್ ಹೋಗಲಿ ಬ್ರೀಡ್ ಹೋಗಲಿ ನಿಜ ಅಂತ ಏನಿಲ್ಲ ಬಿಡಿ, ನಾನು ಹೇಳಲ್ಲ. ಆಯ್ತು ಬಿಡಿ, ಓಕೆ. ಬಿಟ್ಟದಂತ ಮನಸ್ಸು ಗೀತೆ ಯಾವ ತರ ಆಗ್ತಿದೆ. ಓಕೆ, ದ ಫನಿಯೆಸ್ಟ್ ಥಿಂಗ್ ಅಬೌಟ್ ಮೀ. ಸೌಂಡ್ ಮಾಡ್ಬೇಕು. ಇಬ್ರು ನಾನೇ ಫಸ್ಟ್ ಇದು ಆಕ್ಚುಲಿ ಚೆನ್ನಾಗಿರೋದು. ಥಿಂಗ್ ಅಬೌಟ್ ಮೀ. ಕೂ ಅಂತ ಕೂಗೋದು, ಕ್ವಶನ್ ಕೇಳಿಸ್ಕೊಳ್ಳಲ್ಲ. ಎಷ್ಟು ಅಟೆಂಟಿವ್ ಇದ್ದೀರಾ ನೀವು ಇಂಟರ್ವ್ಯೂ. ಫನಿಯಸ್ಟ್ ಥಿಂಗ್, ಓಕೆ ಸಾರಿ, ಫನಿಯಸ್ಟ್ ಥಿಂಗ್ ಅಬೌಟ್ ಮೈ ಅಕ್ಕ ಇಸ್, ನಾವೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯಾವ್ದ್ರಲ್ಲಾದ್ರೂ ಒಂದು ಮೀಮ್ ಕಳ್ಸಿರ್ತೀವಿ ಆಯ್ತಾ, ಆ ಮೀಮ್ದು ಅರ್ಥನೇ ಗೊತ್ತಿರಲ್ಲ. ಟ್ಯೂಬ್ಲೈಟ್. ದೊಡ್ಡ ಟ್ಯೂಬ್ಲೈಟ್. ನಮ್ಮಕ್ಕ 10 ತಿಂಗಳಿಗೆ ಹುಟ್ಟಿದ್ದಾರೆ. ಮ್ಯೂಸಿಕ್. ಅದೇ ಬೆಟರ್ ನಾನು ಇದನ್ನ ಕೇಳಲೇಬಾರ್ದು. ನಾನು actually ಬಾಬಾ ಇದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮಕ್ಕ 10 ಮಂತ್ಸಿಗೆ ಹುಟ್ರು. ನಾನು ಆಕ್ಚುಲಿ ಜನರಲ್ ಆಗಿ ಏನಾದ್ರೂ ಸ್ವಲ್ಪ ಸಿಲಿ ಆಗಿ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಸಿಲ್ಲಿ ಇದು ರಾಜಿ ಮೈತ್ರ 10 ತಿಂಗಳಿಗೆ ಹುಟ್ಟಿದ್ದು. ಹೌದು ಬಿಡು. 10 ತಿಂಗಳ ಮೇಲೆ 10 ದಿನ ಅಂತ ನಾನು ಹೇಳಿಲ್ಲ. ಅದೇ ಫನಿಯಸ್ಟ್ ಥಿಂಗ್ ನಮ್ಮ ಓಕೆ ಸ್ಯಾಟಿಸ್ಫೈಡ್. ಓಕೆ, ಖುಷಿ ಆಯ್ತು ನಮ್ಮ ಆನ್ಸರ್ಸ್. ತುಂಬಾ ಖುಷಿ ಆಯ್ತಾ. ತುಂಬಾ ಏನಾದ್ರು ಕೊಡ್ಸೇನ? ಸ್ವಲ್ಪ ಈಗ ಏನಾದ್ರು ಜ್ಯೂಸ್ ಏನಾದ್ರು ಇದ್ರಲ್ಲಿ ಯಾರು ಗೆಲ್ತೀರಾ ಅವರಿಗೆ ಒಂದು ಶಾಪಿಂಗ್ ಚಾಲೆಂಜ್ ಕೊಡ್ತೀನಿ ನಾನು. ಬಜೆಟಾ? ಹೌದು, ಬಜೆಟ್ ಅಲ್ಲ, ಟೈಮ್ ಕನ್ಸ್ಟೆಂಟ್ಸ್ ಇರುತ್ತೆ. ಬಟ್ ಶಾಪಿಂಗ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಗೆಲ್ಲೋರಿಗೆ ಹೆಸರಲ್ಲೇ ಚಾಲೆಂಜ್ ಇದೆ. ಅದನ್ನು ಚಾಲೆಂಜ್ ಹಾಕಿ ಹೋಗಿದ್ದು. ದಾದಾ ಯಾರು ಗೊತ್ತಾ? ಯಾರು ಗೊತ್ತಾ? ಸುದೀಪ್. ದಾದಾ ನಾವು. ಓಕೆ ಓಕೆ, ಕ್ವೆಶ್ಚನ್ ರೌಂಡ್, ಐ ಮೀನ್ ಎಕ್ಸ್ಪ್ಲೇನ್. ಹೌದು. ಬಿಫೋರ್ ವಿ ಕಮ್ ಟು ದಟ್, ನಾವು ಇವಾಗ ನಿಮ್ಮಿಬ್ರ ಬಗ್ಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೀವು ನಿಮ್ದು ಹೆಸರು, ಎನಿ ನಿಕ್ ನೇಮ್ಸ್ ಇಬ್ರದು, ಆಯ್ತಾ? ನಾವೇನ್ ಆಮೇಲೆ nicknames ನಿಮ್ದು ಇಲ್ಲ ಫೇವ್ರೆಟ್ ಫುಡ್ ಹೇಳ್ಬೋದು, ಮತ್ತೆ ನಿಮ್ದು ನೀವು ಅವನ್ನ ನೀನ್ ಏನಂತ ಡಿಸ್ಕ್ರೈಬ್ ಮಾಡ್ತೀಯ, ನೀನು ಅವನ ಏನಂತ ಡಿಸ್ಕ್ರೈಬ್ ಮಾಡ್ತೀಯ. ಟ್ರೈ ಮಾಡ್ಬೇಕಾ? ಆಹಾ, ಓಕೆ, ವಿಲ್ ಡೂ ಇಟ್ ದಿಸ್ ವೇ. ನೀನು ಅವನ ಇಂಟ್ರೊಡ್ಯೂಸ್ ಮಾಡು, ಅವನು ನಿನ್ನ ಇಂಟ್ರೊಡ್ಯೂಸ್ ಮಾಡು. ಓ ನೈಸ್. ಎಸ್, ಲೆಟ್ಸ್ ಸ್ಟೋನ್ ಪೇಪರ್ ಸೀಸರ್ ಪ್ಲೀಸ್. ಇದಕ್ಕೆ ಆಯ್ತು, ಮಾಡಿ. ಯಾರು? ಪಿಚ್ 1 2 ಆಮೇಲೆ ತೋರ್ಸೋದು. ಸ್ಟೋನ್ ಪೇಪರ್ ಸೀಸರ್. ಆಕ್ಚುಲಿ ನಾನು ಗೆದ್ದಿನ ಅಂದ್ರು ಸ್ಟೋನ್ ಪೇಪರ್ ಸೀಸರ್. ಈಗ ಬೆಸ್ಟ್ ಆಫ್ 3. ಲಾಸ್ಟ್ ಒನ್, ಮೂರನೇ ಮುಕ್ತಾಯ. ಆಗ್ಬೇಕು. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಸೀಸರ್. ಪೇಪರ್ ಪೇಪರ್ ಗ್ರಾಬ್ ಮಾಡುತ್ತೆ. ಆಯ್ತು. ಓಕೆ, ನೀನು ಅವ್ರ ಬಗ್ಗೆ ಡಿಸ್ಕ್ರೈಬ್ ಹೇಳ್ಬೇಕು. ಅಬೌಟ್ ಮೀ. ನನ್ ಚಾಯ್ಸ್. ಪ್ಲೀಸ್ ಡಿಸ್ಕ್ರೈಬ್ ಹೇಳು. ಅಬೌಟ್ ಮೀ. ಇವನ ಹೆಸರು ದರ್ಶನ ಅಡಗಲಿ ಅಂತ. ನೀವೇನಂತ ಕರಿತೀರಾ ಅವನ್ನ? ಅವನ್ನ ನಾನು HD ಅಂತ ಕರಿತೀನಿ. ಓಕೆ, ಇಫ್ ಯು ಕುಡ್ ರಿವೀಲ್ ಅವನ್ನ ಏನಕ್ಕೆ HD ಅಂತ ಕರಿತೀರಾ ಅಂತ. ಆಯ್ತು. ಇಲ್ಲ, ಸೀಕ್ರೆಟ್ಸ್ ಆದ್ರೆ ಸೀಕ್ರೆಟ್ಸ್ ಫೈನ್, ಹೇಳಲೇಬೇಕಂತ. ಇಟ್ಸ್ ಸೀಕ್ರೆಟ್ ಅಲ್ಲಿ ಸೀಕ್ರೆಟ್, ಅದು ಬೇಡ. ಓಕೆ, ಆಮೇಲೆ ವಿ ಅವನ್ಗೆ ರೆಸ್ಪೆಕ್ಟ್ ಯುವರ್ ಪ್ರೈವಸಿ. ಥ್ಯಾಂಕ್ ಯು. ಅವನ್ಗೆ ನಾಯಿ ಕಚ್ಚಿತ್ತು ಒಂದ್ಸಲ. ಅದು ನಾಯಿ ಕಚ್ಚಿತ್ತು ಅಂತ ಅದ್ರ ಫೋಟೋ ಇದೆ ನನ್ನ ಹತ್ರ, ತೋರಿಸ್ತೀನಿ ಬೇಕಾದ್ರೆ. ಅದನ್ನ ಬೇಕಾದ್ರೆ ನಾವು ಅಲ್ಲಿಗೆ ಹಾಕ್ತಿವಿ ಸೈಡ್ ಅಲ್ಲಿ, ನೀವು ನೋಡಿ. ಇದೊಂದು ಸೀಕ್ರೆಟ್ ಅನ್ನೋಲ್ಲ. No, this is- ಗೈಸ್, ಅದು ರಾಡ್ ಬಿದ್ದಿರೋದು, ನಾಯಿ ಎಲ್ಲ ಯಾರ್ ರಾಡ್ ಇಲ್ಲ. ನೀವು ನಮ್ಮ ಮನೇಲಿ ಯಾರನ್ನ ಕೇಳಿದ್ರೆ ನಾವು ನಾಯಿ ಸಾಕಿಲ್ಲ. ನಾವು ಯಾವ ತರ ಅಂದ್ರೆ ಅವನ್ನ ನಂಬದೇ ಇಲ್ಲ ಫಸ್ಟ್ ಆಫ್ ಆಲ್, ಆಯ್ತಾ? ಆ ನಾಯಿ ಕಚ್ತು ಅಂತ ಅವ್ನು ಇಲ್ಲಿ ರಕ್ತ ಸೋರ್ತಾ ಇದ್ರು, ಅವ್ನು ಓಡ್ ಬಂದ್ ಹೇಳಿದ್ರು ಸಹ ನಾವು ಹೌದಾ ಅಂತ ನಾವು ಹಂಗೂ ಅಲ್ಲ. ಓಕೆ, ಅದನ್ನ ಹಾಕ್ತಾಳೆ ಅಲ್ಲಿ. ನಾಯಿ ಕಚ್ಚಿದ್ದು ಸೆಲ್ಫಿ. ಅದು ಆಕ್ಚುಲಿ ಏನಾಯ್ತಂದ್ರೆ ರಾಡ್ ಬಡ್ಸ್ಕೊಂಡಿದ್ದೆ, ಅದನ್ನ ನಾನು ಇವ್ರ ಮನೇಲಿ ಬೀಗ ಹಾಕೊಂಡಿದ್ದಾರೆ, ಒಳಗಿದ್ದಾರೆ. ನಾನು ಕಸ ಚಾಲಕ್ ಅಂತ ಹೋಗಿದ್ದೆ, ಕಿರ್ಸ್ತಿದೀನಿ, ರಾಜಿ ಚುತು ಕೈ ಕೈ ಅಂತ ಕಿರ್ಸ್ತಿದೀನಿ. ಇವರು ನಾನು ತಮಾಷೆ ಮಾಡ್ತಿದ್ದೀನಿ ಅನ್ಕೊಂಡ್ಬಿಟ್ಟಿದ್ರು. ಅಷ್ಟು ಸೀರಿಯಸ್ ಆಗಿ
ತಗೊಂಡಿದ್ರು ನನ್ನ. ಅಷ್ಟು ಫುಲ್ ಸೀರಿಯಸ್ ಆಗಿ. ಆಮೇಲೆ ಆಫೀಸ್ನವ್ರು ಬಂದು ಈ ಹುಡುಗ ಏನೋ ಕಿರ್ಸ್ತಿದೆ ಅಂತಂದು ಅವರು ಮೇಡಮ್ ಅವರೇ ಬಾಗ್ಲು ತೆಗೀರಿ ಅಂದು. ಆಮೇಲೆ ಅವ್ನ ನಾಯಿ ಕಚ್ಚಿದ್ರು ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ. ಅದ್ರಲ್ಲಿ ಅವ್ನಿಗೆ ಎಷ್ಟೋ ಇಂಜೆಕ್ಷನ್ ಬಿದ್ದಿತ್ತು. 7 ತಲಾ ತಲಾ MS ಧೋನಿ. ಇದೊಂದು. ಮತ್ತೆ ಏನ್ ಹೇಳ್ಬೇಕು? ಫೇವರೇಟ್ ಫುಡ್ ಅವನದು ಫೇವ್ರೆಟ್ ಫುಡ್ ಎಲ್ಲದೂ ತಿಂತಾನೆ. ಅವನ್ಗೆ ಫುಡ್ ಅಂದ್ರೇನೆ ಇಷ್ಟ. ಅವನ್ಗೆ ಏನ್ ಕೊಟ್ರು ತಿಂತಾನೆ. ಈಗ ನೋಡಕ್ ತೆಳಗಿದೆ ಅಷ್ಟೇ. ಮುಂಚೆ ಬೇರೆ ತರಾನೇ ಇದ್ದ. ಅದನ್ನು ಬೇಕಾದ್ರೆ ಫೋಟೋ ಹಾಕಿ. ಬಿಫೋರ್ ಆಫ್ಟರ್ Before ಅದು and after. ನಮ್ಮ ಅಕ್ಕಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಫಾಲೋ ಮಾಡಿದ್ಮೇಲೆ ಅಕ್ಕ 100 ರೂಪಾಯಿ ಆಮೇಲೆ ಕೊಡು. 1 ರೂಪಾಯಿ ಕೊಡಲ್ಲ. ಫುಡ್ ಅಲ್ಲಿ ಅವ್ನಿಗೆ ಎಲ್ಲದೂ ಇಷ್ಟ. ಏನ್ ಕೊಟ್ರು ತಿಂತಾನೆ. ಎಸ್ಪೆಷಲಿ ಅವ್ನಿಗೆ ಇಡ್ಲಿ ನೀರ್ ಚಟ್ನಿ ಅಂದ್ರೆ ಪ್ರಾಣ, ಪಂಚ ಪ್ರಾಣ. ನಮ್ ಗಂಗಾವತಿಲಿ SDM ಅಂದ್ರೆ ಸತ್ತೋಗ್ಬಿಡ್ತಾನೆ. ಐ ಮೀನ್ ಜೀವ ಬಿಟ್ಬಿಡ್ತಾನೆ. ನೆನ್ನೆ ಹೇಳಿದ್ದೇಳು ಯಾರನ್ನ ಚೂಸ್ ಮಾಡಿ. ಏನೇನ್ ಬಿತ್ತಲ್ಲ ಹೆಂಡತಿ ನನ್ನ ಆಕ್ಚುಲಿ ಹೋಗಿದ್ವಿ ಆಯ್ತಾ SDMಗೆನೆ. ಹೆಂಡತಿ ಮತ್ತೆ SDM ಅಂತ ಕೊಟ್ರೆ ಅವ್ನು SDM ಚೂಸ್ ಮಾಡ್ತಾರಂತೆ, ಹೆಂಡತಿ ಬಿಡ್ತಾರಂತೆ. ಆ ತರ ಹೇಳ್ತಾರ. ಸೊ ಅವನ್ಗೆ SDM ಅಲ್ಲಿ ಸಿಗೋ ರೋಟಿ ಕರಿ ರೈಸ್ ಅಂದ್ರೆ ಫುಲ್ ಇಷ್ಟ. ಇವಳ ಹೆಸರು ಸುಚಿತ್ರಾ ಹಡಗಲಿ ಅಂತ. ನಮ್ಮ 2ನೇ ಅಕ್ಕ. ಅಕ್ಕಂತರ ಆದ್ರೆ ಅಕ್ಕ ಅಲ್ಲ, ತಾಯಿ. ತಾಯಿ 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 ಅಲ್ಲ, ಒಂದು ಫ್ರೆಂಡ್ ತರ. ಓ ಮೈ ಗಾಡ್. ಕ್ಲೋಸ್ ಫ್ರೆಂಡ್, ಚೆಡ್ಡಿ ಬಡ್ಡೀಸ್ ತರ ನಾವು ತುಂಬಾ ಹೊಂದಾಣಿಕೆಯಿಂದ ಇದ್ವಿ. 4ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಠ. ಏನು ಹಿಂಗಂದ್ರೆ ದರ್ಶನ್ ಅದನ್ನ ತಗೋಬಂದ್ರೆ ನಾನು ಒಂದು ತಗೋಬರ್ತಿದ್ದೆ. ಚಿತ್ತು ನೀನು ನನ್ನಿಂದ ದೂರ ಇರ್ತಿದ್ಲು. ಹೊಡೆದಾಡ್ತಿರ್ಲಿಲ್ಲ, ನಾವು ಜಗಳಾಡ್ತಿರ್ಲಿಲ್ಲ. ರಾಜಿ ನಮ್ಮಿಬ್ರಿಂದ ಶಾಂತ ರೀತಿಯಾಗಿ ಇರ್ತಿದ್ಲು. ರಾಜಿ ಯಾವಾಗ್ಲೂ ಸುತ್ತಮುತ್ತ ಇರಲ್ಲ, ಇವ್ರ ಮನೇಲಿ ಸದ್ಯ ಬರಲ್ಲ. ಈ ಹುಡುಗ ನೋಡಿ ಎಷ್ಟು ಪಾಪಚ್ಚಿ ಹಂಗನವರು. ನಮ್ಮ ಅಕ್ಕ ಹಂಗ ನೋಡ್ಕೊಂಡ್ಲು ನನ್ನ ಸಣ್ಣವಿದಾಗಿಂದ. ಅವಾಗ ಬೆಳೆಯೋ ಸಿರಿ ಮೊಳಕೆ ಅಂತಾರಲ್ವ, ಆಗ ನೀರ್ ಹಾಕಿ ಬಿಡ್ಸಕ್ಕೆ ಈಗ ಅವನೊಂದು AIDS. AIDS ಅಲ್ಲ, ನಾನು ಓದ್ತಿರೋದು AIDS ಅಲ್ಲ. ನಾನು 4 ಸಲ ಏನೋ 5 ಸಲ ಟ್ರೈ ಮಾಡ್ಬಿಟ್ಟಿದ್ದೀನಿ 1098 ಫೋನ್ ಮಾಡಕ್ಕೆ, ಚೈಲ್ಡ್ ಲೈನ್ ಹೆಲ್ಪ್ಗೆ. ಅಷ್ಟು ಖುಷಿ ಆಗಿತ್ತು ನನಗೆ. ಅದನ್ನೆಲ್ಲ ಹೇಳ್ಬಾರ್ದು. ಅಷ್ಟು ಹೊಂದಾಣಿಕೆ ಇತ್ತು. ಅದಕ್ಕೋಸ್ಕರ ಈಗ ಒಂದು ಅವಳು ಮತ್ತೆ ತಿನ್ನೋದ್ರಲ್ಲಿ ಅವಳಿಗೆ ಹೆಲ್ದಿ ಆಗಿರೋದು ಏನಿದ್ರು ತಿಂತಾಳೆ, ಚೆನ್ನಾಗಿ ತಿಂತಾಳೆ ಅವಳು. ನಂಗೆ ಅದಿಷ್ಟ ಇದಿಷ್ಟ ಅನ್ನಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾಳೆ. ಹಂಗೆ ಅವಳು ಅಷ್ಟೇ. ಆಕ್ಚುಲಿ ಇಟ್ಸ್ ಕ್ವೈಟ್ ಸರ್ಪ್ರೈಸಿಂಗ್ ತರ. ಇಬ್ರು ಏನೇನೋ ಹೇಳ್ತಾ ಇದಾರೆ, ಬಟ್ ಯಾರು ಅವ್ರಿಬ್ರು ತುಂಬಾ ನಿಜ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಅಷ್ಟೇ. ಎಲ್ಲ ಉಲ್ಟಾ ತಿಳ್ಕೊಳ್ಳಿ. ನನ್ನಂತೂ ಸತ್ಯ ಆಯ್ತು. ನಾನ್ ನಾಯಿ ಕಚ್ಚಿ ಸತ್ತೇನೆ ಇಲ್ಲ, ಫೋಟೋ ಹಾಕಬೇಕಾಯ್ತಾ? ಅಯ್ಯೋ ಇಡ್ಲಿ ಚಟ್ನಿ ಅದ್ರೆ ಏನದು ನೆಕ್ಕೊಬಿಟ್ಟಿದ್ದ. ಓಕೆ ಓಕೆ. ಸೊ ಇವಾಗ ವಿ ಆರ್ ಪ್ಲೇಯಿಂಗ್ ನೆವರ್ ಹ್ಯಾವ್ ಐ ಎವರ್ ಅಂತ. ಇಟ್ಸ್ ಕನ್ನಡದಲ್ಲಿ ಹೇಳ್ತೀರ. ನಮ್ಮ ಅಕ್ಕ ಕನ್ನಡ ಮೀಡಿಯಂ ಓದಿದಾಳೆ. ಕನ್ನಡ ಮೀಡಿಯಂ ಜ್ಞಾನ ಭಾರತಿ ಕನ್ನಡ ಮೀಡಿಯಂ ಸ್ಕೂಲ್. ಅದು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ನಾನು ಮಾತಾಡ್ತೀನಿ. ಥ್ಯಾಂಕ್ಸ್. ಸೊ ಸ್ವಲ್ಪ ಕ್ವಶನ್ಸ್ ಇರುತ್ತೆ. ನಾನು ಕೇಳೋ ಕ್ವಶನ್ಗೆ ಅವರು ಅದನ್ನ ಮಾಡಿದಾರಾ ಮಾಡೇ ಇಲ್ವಾ ಅಂತ ಹೇಳ್ಬೇಕಾಗುತ್ತೆ ಬೇಸಿಕಲಿ. ಸೊ ಅದೇ ನೆವರ್ ಹ್ಯಾವ್ ಐ ಎವರ್. ಹ್ಯಾವ್ ಐ ಅಂದ್ರೆ ನಾನು ಯಾವಾಗ್ಲೂ ಮಾಡಿದೀನಾ ಮಾಡಿಲ್ವಾ ಅಂತ ಆ ರೀತಿ ಹೇಳಿದ್ದು. ಸೊ ಲೆಟ್ಸ್ ಸೇ ಯಾರು ತುಂಬಾ ಹೂ ಗೆಟ್ಸ್ ಎಕ್ಸ್ಪೋಸ್ಡ್, ಅವ್ರು ಏನೇನ್ ಮಾಡಿದ್ದಾರೆ ಮಾಡಿಲ್ಲ ಅಂತ. ಐ ಆಮ್ ನಾಟ್ ಶೋರ್ ಅವರು ಫುಲ್ ಆನೆಸ್ಟ್ ಆಗಿ ಇರ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ದೆನ್ ವಿ ವಿಲ್ ಸ್ಟಿಲ್ ಟ್ರೈ. ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇಂದ ನಾವು ಟ್ರೈ ಮಾಡೋಣ, ಜಡ್ಜ್ ಮಾಡಕ್ ಟ್ರೈ ಮಾಡೋಣ ವೆದರ್ ಅವರು ಸತ್ಯ ಹೇಳ್ತಿದಾರಾ ಇಲ್ಲ ಅಂತ. ಸೊ ವಿಲ್ ಟ್ರೈ ಟು ಎಂಟರ್ಟೈನ್ ಯು ಯಾವ ತರ ಅಂದ್ರೆ as much as we can. So hopefully you will like the video. If you like the video, like, share, comment and subscribe to Suchitra Hadagali's YouTube channel. Okay, now let's begin. Yes. Go. All the best. Come on. We can do it. ಭಯ ಬೇಡ ನಾನಿದ್ದೀನಿ. Tell your friend to text later.
Okay. Friend, if you are watching, I will text you later. Okay? Okay, such nonsense people. Okay, so ಬಾರೋ ನಾನ್ಸೆನ್ಸ್ ಅಂತಾಳ. ಏನು ಇದು? ಶಾಪಿಂಗ್ okay, kids, calm down. Okay, so ಇವಾಗ ನಾವು ಶುರು ಮಾಡೋ ಮುಂಚೆ ನೀವು ಹೇಗೆ ಹೇಳ್ತೀರಾ ನಾವು ಮಾಡಿದ್ರಾ ಇಲ್ಲ ಅಂತ. ಸೊ ನನಗೆ ಸಡನ್ ಆಗಿ So ಇಲ್ಲಿ ನಮ್ಗೆ ಟೀಮ್ ಏನಿಲ್ಲ, ನೀವು ಆಕ್ಚುಯಲ್ ಆಗಿ ಇಮಿಡಿಯೇಟ್ ಆಗಿ ಯಾರು ಕರೆಕ್ಟ್ ಆಗಿ ಹೇಳಿದ್ದೀರಾ ಅಂತ ನೋಡೋಕೆ ಫಸ್ಟ್ ಇದ್ರಲ್ಲೇನೆ ನನಗೆ ಕಷ್ಟ ಆಯ್ತು. ಯಾರು ಅಂತ ಅಂದಿದ್ದು ಅಷ್ಟ ಎಲ್ಲ. ಸೊ 10 months 10 eternity. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಪ್ರಾಪರ್ಟಿ ತಂದಿದ್ದೀನಿ. ಸೊ ಆ ಪ್ರಾಪರ್ಟಿಲಿ ನೀವು ನನ್ಗೆ ಎಕರೆ ಪಕ್ರೆ ಬರ್ಕೊಡ್ತಾಳೆ. ಮಡಿಕೇರಿ ಕಾಡಲ್ಲಿ ಬರೀ ಇಂಥದೆಯಾ ಅದನ್ನ ನನ್ಗೆ ಬರೀ ಇಂಥದೆಯಾ ಅಂತ ಒಂದು ಮೀಮ್ ಇದೆ ಅಲ್ಲ, ಆತರ ರಚಿತಾರಾಮ್. ಕರೆಕ್ಟ್. ಸೊ ಇವಳೇನಾ? we have the slates. Number Ready? 420. ಇದು ನಿನಗಾಗಿ, Thank you. ಇದು ನಿನಗಾಗಿ, Thank you so much. ಮೇಡಮ್ ಇಲ್ಲ ಏನೋ ಬರ್ದಿದೆ. ಇದು ನಿನಗಾಗಿ. ಇದನ್ನ ಅಳ್ಸಕ್ಕೆ ನಮ್ಗೆ ಅಳ್ಸಕ್ಕೆ ಇದ್ರಾಗ ಎತ್ಕೊಂಬೋಗ್ರಿ. ಏನ್ ಪ್ರಾಪರ್ಟಿ ಕೊಡ್ತಾರೋ ಏನೋ. ಅದನ್ನೇ ಹೇಳಿದ್ ನಾನು ಇಲ್ಲಿ ಹೋಗ್ ಬಾ. ಅಭಿ, ದಿಸ್ ಇಸ್ ಯುವರ್ ಸ್ಲೇಟ್. ಓಕೆ, ಸೊ ನಾನು ಹೇಳ್ತೀನಿ. we will start. ವೇಟ್ ಮಾ. ಏನ್ ಕೊಟ್ಟಾಳೋ ಏನೋ, ವರ್ಷಕ್ಕೆ ಒಂದು ಡಸ್ಟರ್ ಕೊಟ್ಟಿಲ್ಲ. there will be around ಅದ್ರಲ್ಲಿ ಏನೇನೋ ಇತ್ತಂತೆ, ಸೊ ಅದಕ್ಕೆ ಒರ್ಸ್ಕೊಳ್ತಾ ಇದ್ದಾರೆ. ಸೊ ನಾನು ಹೇಳ್ತೀನಿ ಏನಂತ ಇವಾಗ. ಈಗೇನಲ್ಲ ನಿನ್ನ ಮದುವೆಗೆ ಮಾಡಿದ್ದು. ಹೌದು, ಅಭಿ ಏನೋ ಮಾಡಿಸಿದ ಅವಾಗ, ಅದ್ರದ್ದು ಅದನ್ನ ಇದು ಇವಾಗ ಯೂಸ್ ಆಗ್ತಾ ಇದೆ. ಅಭಿ ನೋಡಿ. ಓಕೆ, ಸೊ ನಾನು ಏನೇನಿರುತ್ತೆ ಅಂತ ಹೇಳ್ತೀನಿ. ಇವಾಗ ನೋಡಿ, ಟೋಟಲಿ 20 ಕ್ವಶನ್ಸ್ ಇರುತ್ತೆ. ಓಕೆ, ಓಕೆನಾ? ಸೊ 20 ಎಕ್ಸಾಕ್ಟ್ಲಿ 20 ಆಗಲ್ಲ. ವಿ ಮೇ ಎಂಡ್ ಅಪ್ ಸೂನ್ ಬಿಫೋರ್, ಐ ಮೀನ್ 20 ಕ್ವಶನ್ಸ್ ಮುಂಚೆನೂ ಎಂಡ್ ಮಾಡಬಹುದು. ಓಕೆ. ಅದಾದ್ಮೇಲೆ ನಿಮ್ಮ ಎಲ್ಲರಿಗೂ ಒಬ್ರೊಬ್ರಿಗೆ ಒಂಥರ ಎಕ್ಸ್ಪೋಸ್ ಮಾಡಕ್ಕೆ ವಿಲ್ ಟ್ರೈ ಟು ಎಕ್ಸ್ಪೋಸ್ ಫ್ಯೂ ಥಿಂಗ್ಸ್. ಸೊ ಅದಕ್ಕೆ ನಿಮ್ ಕಡೆಯಿಂದ ಅದಕ್ಕೆ ಒಂದು ಎಕ್ಸ್ಪೋಸ್ ರೌಂಡ್ ತರ ಒಂದು ಮಾಡ್ತೀವಿ. ಇನ್ನೊಂದು ಫನ್ ರೂಲ್ ಇದಕ್ಕೆ ಏನಂತ ಅಂದ್ರೆ, ಯಾರಾದ್ರೂ ಐ ಹ್ಯಾವ್ ಅಂತ ಹೇಳಿದ್ರೆ ಅದ್ರದ್ದು ಫುಲ್ ಸ್ಟೋರಿ ಹೇಳ್ಬೇಕು ನೀವು. ಓಕೆ, ಸೊ ಏನ್ ಕತೆ ಅಂತ ಅಂದ್ರೆ ನೀವಿಬ್ರು ಯಾರಾದ್ರೂ ಇವಾಗ ಲೆಟ್ಸ್ ಸೇ ಇವಾಗ ನೀನು ಐ ಹ್ಯಾವ್ ಅಂತ ಮಾಡಿದ್ಯಾ ಅಂತ ಅಂದ್ರೆ ನಾನು ಟೆಡ್ಡಿ ನಿಮ್ಗೆ ಕ್ರಾಸ್ ಕ್ವಶನ್ ಮಾಡ್ಬೋದು ಅದ್ರ ಬೇಸಿಸ್ ಮೇಲೆ. ಸೊ ಇವಾಗ ನೀನ್ ಏನೋ ಕದ್ದಿದ್ಯಾ ಅಂತ ಅಂತಂದ್ರೆ ಹೆಂಗ್ ಕದ್ದೆ ಆತರ ಈ ತರ ಅದ್ ಹೆಂಗೆ ಅಂತ ಎಲ್ಲ. ಓಕೆ, ಸೊ ಆತರ ಕ್ರಾಸ್ ಕ್ವಶನ್ ಮಾಡ್ಬೋದು. ಅಂಡ್ ಇಫ್ ಯು ಡು ನಾಟ್ ವಾಂಟ್ ಟು ಆನ್ಸರ್, ಇಫ್ ಯು ಸ್ಟಿಲ್ ವಾಂಟ್ ಟು ಅದನ್ನ ಸೀಕ್ರೆಟ್ ಆಗಿ ಇಡ್ಬೇಕು ಅಂತ ಅಂದ್ರೆ ದಟ್ಸ್ ವೆನ್ ಯು ವಿಲ್ ಬಿ ಪನಿಷ್ಡ್. ಸೊ ಪನಿಷ್ಮೆಂಟ್ಗೆ ನೀನು ಏನಾದ್ರೂ ಹಾಡ್ ಹಾಡ್ಬೇಕು, ಇಲ್ಲ ಡ್ಯಾನ್ಸ್ ಮಾಡ್ಬೇಕು, ಯಾರನ್ನಾದ್ರೂ ಮಿಮಿಕ್ ಮಾಡ್ಬೇಕು, ಇಲ್ಲ ಅಂತ ಅಂದ್ರೆ ಸಮ್ ಪನಿಷ್ಮೆಂಟ್ಸ್ ಲೈಕ್ ಸ್ಕ್ವಾಟ್ಸ್ ಮಾಡ್ಬೇಕು, ಇಲ್ಲ ಅಂತ ಅಂದ್ರೆ ನಾವು ಹೇಳೋ ನಂಬರ್ಗೆ ಕಾಲ್ ಮಾಡ್ಬೇಕು. ಈ ತರ ಇಟ್ ಗೋಸ್ ಆನ್. ಓಕೆ, ಓನ್ಲಿ ವೆನ್ ಯು ರೆಫ್ಯೂಸ್ ಟು ಆನ್ಸರ್, ನಿಮ್ಗೆ ಅದರದ್ದು ಮಾಡಕ್ ಇಷ್ಟ ಇಲ್ಲ. ಆಫೀಸ್ಗೆ ಓಕೆ, ನಾಳೆ ಬೆಳಿಗ್ಗೆ 6 ಗಂಟೆಗೆ